ನಮಸ್ಕಾರ ಆ್ಯಂಡ್ ಹೆಲೋ, ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇವತ್ತಿನ ನಮ್ಮ ಟಾಪಿಕ್ ಏನಂದರೆ ದ ಸ್ಕ್ಯಾಮ್ ಆಫ್ ನೀಟ್. ಜೂನ್ 19 ಗೌರ್ಮೆಂಟ್ ಆಫ್ ಇಂಡಿಯಾ UGC NET ಎಕ್ಸಾಮ್ನ ಯಾವುದೇ ಎಕ್ಸ್ಟರ್ನಲ್ ಪ್ರೆಷರ್ ಇಲ್ಲದೆ ಕ್ಯಾನ್ಸಲ್ ಮಾಡಿದೆ. ಯಾಕೆ ಗೊತ್ತಾ? ಜಸ್ಟ್ ಬಿಕಾಸ್ ಹೋಮ್ ಮಿನಿಸ್ಟರ್ ಆಫೀಸ್ಗೆ ಇಂಟೆಲಿಜೆನ್ಸಿಂದ ರಿಪೋರ್ಟ್ ಬಂದಿದೆ. ಕ್ವೆಶನ್ ಪೇಪರ್ ಲೀಕ್ ಆಗಿದೆ. ಫೆಬ್ರವರಿಯಲ್ಲಿ ಲೋಕಸಭಾ ಮತ್ತು ರಾಜ್ಯಸಭೆಯಲ್ಲಿ ಪಾಸಾಗಿರೋ ಬಿಲ್, ದ ಪಬ್ಲಿಕ್ ಎಕ್ಸಾಮಿನೇಷನ್ ಬಿಲ್, ಅದನ್ನು 21 ಜೂನಿಂದ ಇಮಿಡಿಯೇಟ್ ಆಗಿ ಜಾರಿಗೆ ಬಂತು. ಆ ಕಡೆ UPಲಿ ಯೋಗಿ ಆದಿತ್ಯನಾಥ್ ಅವರ ಗೌರ್ಮೆಂಟ್ ಹೊಸ ಬಿಲ್ ಜಾರಿಗೆ ತರೋ ಯೋಚನೆ ಇದೆ. ಅದು ಏನು ಅಂತಂದರೆ, ಯಾವುದೇ ಎಕ್ಸಾಮಿನೇಷನ್ ಸ್ಕ್ಯಾಮ್ಗಳಲ್ಲಿ ಸಿಕ್ಕಾಕೊಂಡವರಿಗೆ ಜೈಲು ಶಿಕ್ಷೆ ಅಷ್ಟೇ ಅಲ್ಲ, ಅವ್ರ ಫ್ಯಾಮಿಲಿಯ ಕಂಪ್ಲೀಟ್ ಪ್ರಾಪರ್ಟಿನ ಸೀಸ್ ಮಾಡಲಾಗುತ್ತೆ. ಈ ಥರ ಎಲ್ಲ ಗೌರ್ಮೆಂಟ್ ತಗೊಳ್ತಾ ಇರೋ ಸ್ಟ್ರಿಕ್ಟ್ ಡಿಸಿಷನ್ಸ್ಗಳಿಗೆ ಕಾರಣ ಏನು? ಬನ್ನಿ ತಿಳ್ಕೊಳ್ಳೋಣ ಇಂದಿನ ನಮ್ಮ ಈ ವಿಡಿಯೋಯಲ್ಲಿ. 2024ರಲ್ಲಿ ಪಾಸಾಗಿರೋ PUC ಸ್ಟೂಡೆಂಟ್ಸ್ ತಮ್ಮ ಕನಸಿಂದನೋ ಅಥವಾ ಅವರ ಅಪ್ಪ ಅಮ್ಮನ ಕನಸಿಂದನೋ ಹಗಲು ರಾತ್ರಿನ ಒಂದು ಮಾಡಿಬಿಟ್ಟು ನೀಟ್ ಎಕ್ಸಾಮ್ಗೋಸ್ಕರ ಪ್ರಿಪೇರ್ ಆಗ್ತಿರ್ತಾರೆ. ಜಸ್ಟ್ ಬಿಕಾಸ್ ಅವ್ರಿಗೆ ಯಾವುದಾದ್ರೂ ಒಂದು ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ಕು ಅವ್ರ ಫ್ಯೂಚರ್ ಕ್ರಿಯೇಟ್ ಆಗುತ್ತೆ ಅಂತ. ಆದರೆ 100ರಲ್ಲಿ 15ರಿಂದ 20 ಲೇಜಿ ಸ್ಟೂಡೆಂಟ್ಸ್ಗಳು ಯಾವ ಥರ ಇರ್ತಾರೆ ಅಂತಂದರೆ, ಅವ್ರಿಗೆ ಎಕ್ಸಾಮ್ ಪೇಪರ್ ಸಿಕ್ಕರೆ ಅದನ್ನ ಚೆನ್ನಾಗಿ ಪ್ರಿಪೇರ್ ಆಗಿಬಿಟ್ಟು ನಾನು ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು ಅನ್ನೋ ಒಂದು ಯೋಚನೆಗೆ ಬರ್ತಾರೆ. ಇಂಥ ಸ್ಟೂಡೆಂಟ್ಸ್ಗಳಿಗೆ ಸಪೋರ್ಟ್ ಮಾಡೋಕ್ಕೆ ಬರೀ ಸ್ಟೂಡೆಂಟ್ಸ್ ಮಾತ್ರ ಇರೋದಿಲ್ಲ, ಅವ್ರ ಜೊತೆ ಕೋಚಿಂಗ್ ಸೆಂಟರ್ಗಳಿರ್ತವೆ. ಅವೆಲ್ಲ ಸೇರಿಬಿಟ್ಟು ಯಾವುದೋ ಒಂದು ಕುಕೃತ್ಯನ ಮಾಡೋಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಆದರೆ ಅವ್ರು ಯೋಚನೆ ಮಾಡೋದಿಲ್ಲ, ಅವ್ರು ಮಾಡೋ ಒಂದು ಕೆಲಸದಿಂದ ಎಷ್ಟು ಜನ ವಿದ್ಯಾರ್ಥಿಗಳ ಜೀವನ ಹಾಳಾಗ್ಬೋದು ಅಂತ. ಸೊ ಅವತ್ತು ಮೇ 5, 2024 ಮಧ್ಯಾಹ್ನ 1:00 ದೇಶದ 4750 ಎಕ್ಸಾಮ್ ಸೆಂಟರ್ಗಳ ಮುಂದೆ ಸ್ಟೂಡೆಂಟ್ಸ್ಗಳು ಬಂದು ವೇಟ್ ಮಾಡ್ತಿರ್ತಾರೆ. ಯಾಕಂದರೆ ಮಧ್ಯಾಹ್ನ 2 ಗಂಟೆಗೆ ನೀಟ್ ಎಕ್ಸಾಮ್ ಸ್ಟಾರ್ಟ್ ಆಗೋದಿರುತ್ತೆ. ಮಧ್ಯಾಹ್ನ 2 ಗಂಟೆಗೆ ಸ್ಟಾರ್ಟ್ ಆಗೋ ನೀಟ್ ಎಕ್ಸಾಮ್ ಸಂಜೆ 5:30 ಅಷ್ಟರಲ್ಲಿ ಮುಗಿದು ಎಕ್ಸಾಮ್ ಬರೆದು ಮನೆಗೆ ಬಂದು ತಾವು ಬರೆದಿರೋ ಆನ್ಸರ್ ಎಲ್ಲ ಕರೆಕ್ಟ್ ಇದೆಯಾ ಇಲ್ವಾ ಅಂತ ವಿದ್ಯಾರ್ಥಿಗಳು ಚೆಕ್ ಕೂಡ ಮಾಡ್ತಾರೆ. ಸ್ವಲ್ಪ ದಿನ ಆದಮೇಲೆ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಿಂದ ಕೀ ಆನ್ಸರ್ ಕೂಡ ಬಿಡ್ತಾರೆ. ಕೀ ಆನ್ಸರ್ನ ಕ್ರಾಸ್ ಚೆಕ್ ಮಾಡ್ಕೊಂಡಿರೋ ವಿದ್ಯಾರ್ಥಿಗಳು ಯಾರು ಪಾಸ್ ಆಗ್ತಾರೆ, ಯಾರು ಫೇಲ್ ಆಗ್ತಾರೆ ಅನ್ನೋ ಒಂದು ಡಿಸಿಷನ್ಸ್ ಅಲ್ಲಿ ಬಂದೇ ಬಿಟ್ಟಿರ್ತಾರೆ. ಈ ಥರದ್ರಲ್ಲಿ NTA ಒಂದು ಡೇಟ್ ಫಿಕ್ಸ್ ಮಾಡುತ್ತೆ, 14 ಜೂನ್ ಎಕ್ಸಾಮ್ ರಿಸಲ್ಟ್ಸ್. ಆದರೆ NTA 4 ಜೂನ್ಗೆ ಎಕ್ಸಾಮ್ಸ್ ರಿಸಲ್ಟ್ಸ್ನ ಅನೌನ್ಸ್ ಮಾಡುತ್ತೆ. ಅಲ್ಲಿವರೆಗೂ ಎಲ್ಲ ಸರಿಯಾಗಿತ್ತು. ಪಾಸ್ ಆಗಿರೋ ವಿದ್ಯಾರ್ಥಿಗಳು ತುಂಬ ಖುಷಿಯಾಗಿದ್ದರು. ಫೇಲ್ ಆಗಿರೋ ವಿದ್ಯಾರ್ಥಿಗಳು ಮುಂದಿನ ವರ್ಷ ಟ್ರೈ ಮಾಡೋಣ ಅಂತ ಅನ್ಕೊಂಡ್ರು. ಆದರೆ ಕೆಲವೊಂದು ವಿದ್ಯಾರ್ಥಿಗಳು ಕೋರ್ಟ್ ಮೆಟ್ಲು ಹತ್ತಾರೆ. ಯಾಕಂದರೆ 24 ಲಕ್ಷ ಚಿಲ್ಲರೆ ಸ್ಟೂಡೆಂಟ್ಸ್ ಎಕ್ಸಾಮ್ನ ಅಟೆಂಡ್ ಮಾಡಿದರೆ ಒಂದು ಕಡೆ 13.16 ಲ್ಯಾಕ್ಸ್ ಸ್ಟೂಡೆಂಟ್ಸ್ಗಳು ಎಕ್ಸಾಮ್ನ ಕ್ಲಿಯರ್ ಮಾಡಿರ್ತಾರೆ. ಅಷ್ಟು ಜನಗಳಲ್ಲಿ 1563 ಸ್ಟೂಡೆಂಟ್ಸ್ಗಳಿಗೆ ಗ್ರೇಸ್ ಮಾರ್ಕ್ಸ್ ಕೊಡಲಾಗಿರುತ್ತೆ. ಇದರಲ್ಲಿ 67 ವಿದ್ಯಾರ್ಥಿಗಳು ಆಲ್ ಇಂಡಿಯಾ ರ್ಯಾಂಕಿಂಗ್ 1 ಬಂದಿರ್ತಾರೆ. 67 ಜನ ಆಲ್ ಇಂಡಿಯಾ ರ್ಯಾಂಕಿಂಗ್ 1 ಬರೋದೇನು ದೊಡ್ಡ ಮಾತು ಅಂತ ಯೋಚನೆ ಮಾಡ್ಬೋದು. ಬಟ್ ದಿಸ್ ಈಸ್ ಫಸ್ಟ್ ಟೈಮ್ ಇನ್ ದ ಇಂಡಿಯನ್ ಹಿಸ್ಟ್ರಿ. ಯಾವಾಗಲೂ ಪ್ರತಿ ವರ್ಷ NTA ನಡೆಸೋ ನೀಟ್ ಎಕ್ಸಾಮಲ್ಲಿ 2ರಿಂದ 3 ಜನ ಮಾತ್ರ ಆಲ್ ಇಂಡಿಯಾ ರ್ಯಾಂಕಿಂಗಲ್ಲಿ ಬರ್ತಾ ಇದ್ರು. ಓಕೆ, ಬಂದಿರಬಹುದು. ಈಗಿನ ಸ್ಟೂಡೆಂಟ್ಸ್ ಸ್ಟಡಿಯಲ್ಲಿ ತುಂಬಾನೇ ಬ್ರಿಲಿಯಂಟ್ ಆಗಿರ್ತಾರೆ. 67 ವಿದ್ಯಾರ್ಥಿಗಳಿಗೆ 720 ಔಟ್ ಆಫ್ 720 ಬರೋಕ್ಕೆ ಹೇಗೆ ಸಾಧ್ಯ? ನೀಟ್ ಎಕ್ಸಾಮಲ್ಲಿ ಮಾರ್ಕ್ಸ್ನ ಯಾವ ಥರ ಡಿವೈಡ್ ಮಾಡ್ತಾರೆ? ಟೋಟಲ್ 200 ಕ್ವೆಶನ್ಸ್ ಇರುತ್ತೆ. ಅದರಲ್ಲಿ 180 ಕ್ವೆಶನ್ಸ್ನ ಅಟೆಂಡ್ ಮಾಡಬೇಕಾಗುತ್ತೆ. 1 ರೈಟ್ ಆನ್ಸರ್ಗೆ 4 ಮಾರ್ಕ್ಸ್ ಕ್ಯಾರಿ ಆಗುತ್ತೆ, 1 ರಾಂಗ್ ಆನ್ಸರ್ಗೆ 1 ನೆಗೆಟಿವ್ ಮಾರ್ಕ್ ಕ್ಯಾರಿ ಆಗುತ್ತೆ. ನೆಗೆಟಿವ್ ಮಾರ್ಕಿಂಗ್ನೂ ಇರಬೇಕಾದ್ರೆ 720 ಔಟ್ ಆಫ್ 720 ಬರೋಕ್ಕೆ ಹೇಗೆ ಸಾಧ್ಯ? ಆ್ಯಂಡ್ ಬಿಹಾರಲ್ಲಿ ಕ್ವೆಶನ್ ಪೇಪರ್ ಲೀಕ್ ಮಾಡಿರೋ ಒಂದು ಕಾರಣಕ್ಕೆ ಕೆಲವು ಸ್ಟೂಡೆಂಟ್ಸ್ನ ಬಿಹಾರ್ ಪೊಲೀಸರು ಅರೆಸ್ಟ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡ್ತಾ ಇರೋ ತುಂಬ ವಿದ್ಯಾರ್ಥಿಗಳು ಕೋರ್ಟ್ ಮೆಟ್ಟಲ್ ಹತ್ತಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಈ ಥರ ಅವರು NTA ಮೇಲೆ ಅಲಿಗೇಷನ್ಸ್ನ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಅಲಿಗೇಷನ್ ಈಸ್ 67 ವಿದ್ಯಾರ್ಥಿಗಳು 720ಕ್ಕೆ 720 ಮಾರ್ಕ್ಸ್ ತಗೊಳ್ಳೋಕ್ಕೆ ಹೇಗೆ ಸಾಧ್ಯ? ಸೆಕೆಂಡ್ ಅಲಿಗೇಷನ್ ಈಸ್ ಕ್ವೆಶನ್ ಪೇಪರ್ ಲೀಕ್ ಆಗಿರೋದು. ಥರ್ಡ್ ಅಲಿಗೇಷನ್ ಈಸ್ ರಾಂಗ್ OMR ಶೀಟ್ ಕೊಟ್ಟಿರೋದು. ಫಿಫ್ತ್ ಅಲಿಗೇಷನ್ ಈಸ್ ಟೆಕ್ನಿಕಲ್ ಡಿಲೇ ಇನ್ ಎಕ್ಸಾಮಿನೇಷನ್. ಸಿಕ್ಸ್ತ್ ಅಲಿಗೇಷನ್ ಈಸ್ ಗ್ರೇಸ್ ಮಾರ್ಕ್ಸ್ ಗಿವನ್ ಟು ದ 1563 ಸ್ಟೂಡೆಂಟ್ಸ್. ಈ 6 ಅಲಿಗೇಷನ್ಗಳಲ್ಲಿ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ 2ಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಒಂದು ಪೇಪರ್ ಲೀಕ್ ಆಗಿರೋದಕ್ಕೆ ಆ್ಯಂಡ್ ರಾಂಗ್ OMR ಶೀಟ್ ಕೊಟ್ಟಿರೋದಕ್ಕೆ. ಆದರೆ ಬೇರೆ ಎಲ್ಲ ಆಗಿರೋದಕ್ಕೆ ಕಾರಣ ಗ್ರೇಸ್ ಮಾರ್ಕ್ಸ್ ಕೊಟ್ಟಿರೋದು ಅಂತ ಹೇಳ್ತಾ ಇದೆ. ಸೊ ಗ್ರೇಸ್ ಮಾರ್ಕ್ಸ್ ಹೇಗೆ ಕೊಡ್ತಾರೆ ಅಂತ ನಿಮಗೆಲ್ಲ ಒಂದು ಐಡಿಯಾ ಇದ್ದೇ ಇರುತ್ತೆ. ಯಾಕಂದರೆ ನಾವು PUC ಆದಮೇಲೆ KCET ಎಕ್ಸಾಮ್ಸ್ನ ಬರೆದಿರ್ತೀವಿ. ಇಲ್ಲ ಅಂದರೂ ಈ ವಿಡಿಯೋಯಿಂದ ತಿಳ್ಕೊಳ್ಳೋ ಪ್ರಯತ್ನ ಪಡೋಣ. ಸೊ ಒಂದು ಕ್ವೆಶನ್ಗೆ 4 ಆಪ್ಷನ್ ಇರುತ್ತೆ, A, B, C, D. ಇದರಲ್ಲಿ ಒಂದು ಕ್ವೆಶನ್ ರಾಂಗ್ ಇದ್ದರೆ ಗ್ರೇಸ್ ಮಾರ್ಕ್ಸ್ ರೀಚ್ ಆಗುತ್ತೆ. ಇಲ್ಲ ಆಪ್ಷನ್ಗಳಲ್ಲಿ 2 ಆಪ್ಷನ್ ಕರೆಕ್ಟ್ ಇದ್ದರೆ ಗ್ರೇಸ್ ಮಾರ್ಕ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಯಾವಾಗ ಏಜೆನ್ಸಿ ತನ್ನ ಕೀ ಆನ್ಸರ್ಸ್ಗಳನ್ನ ರಿಲೀಸ್ ಮಾಡುತ್ತೋ ಅವಾಗ ಅವ್ರ ಕೀ ಆನ್ಸರ್ಸ್ಗಳಲ್ಲಿ ಯಾವುದು ಆನ್ಸರ್ ಕರೆಕ್ಟ್ ಇದೆ ಅದ್ರ ಮೇಲೆ ಟಿಕ್ ಮಾಡಿಬಿಟ್ಟು ಕೀ ಆನ್ಸರ್ಸ್ನ ರಿಲೀಸ್ ಮಾಡಿರ್ತಾರೆ. ಆರ್ ಎಲ್ಸ್ ಅದ್ರ ಮುಂದೆ ಯಾವ ಆನ್ಸರ್ ಕರೆಕ್ಟ್ ಇದೆ ಅದನ್ನ A ಇಲ್ಲ B ಇಲ್ಲ C ಇಲ್ಲ D ಅಂತಂದು ಹೇಳ್ಬಿಟ್ಟು ಮೆನ್ಷನ್ ಮಾಡಿರ್ತಾರೆ. ಆ ಥರ ಮೆನ್ಷನ್ ಮಾಡದೆ G ಅಂತ ಮೆನ್ಷನ್ ಮಾಡಿದ್ರು ಅಂದರೆ ದಟ್ ಈಸ್ ಗ್ರೇಸ್ ಮಾರ್ಕ್ಸ್. ಮೊನ್ನೆ ಸಿದ್ದರಾಮಯ್ಯ ಅವ್ರ ಮುಂದೆ ಮೈಕ್ ಹಿಡಿದವಾಗ ಹೇಳಿದ್ರು ಗ್ರೇಸ್ ಮಾರ್ಕ್ಸ್ ಎಲ್ಲ ಕೊಡೋದು ತಪ್ಪು ಅಂತಂದು ಹೇಳ್ಬಿಟ್ಟು. ಗ್ರೇಸ್ ಮಾರ್ಕ್ಸ್ ಕೊಟ್ಟು ಯಾರನ್ನು ಪಾಸ್ ಮಾಡಬಾರ್ದು. ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡೋದು ಇದೆಯಲ್ಲ, ಇಟ್ಸ್ ಎ ಬ್ಯಾಡ್ ಪ್ರಾಕ್ಟೀಸ್. ಅದು ಮಾಡಕೂಡದು. ಇಲ್ಲಿ ಕರ್ನಾಟಕ ನಡೆಸೋ ಎಕ್ಸಾಮಲ್ಲೇ
ಗ್ರೇಸ್ ಮಾರ್ಕ್ಸ್ ಕೊಡ್ತಿರ್ಬೇಕಾದ್ರೆ ಗ್ರೇಸ್ ಮಾರ್ಕ್ಸ್ ಕೊಡೋದು ತಪ್ಪು ಅಂತ ಹೇಳ್ತಾರೆ. ಸೊ ಗ್ರೇಸ್ ಮಾರ್ಕ್ಸ್ ಕೊಡೋದ್ರಲ್ಲಿ ಇದೊಂದು ಟೈಪ್ ಆಗಿದ್ರೆ ಇನ್ನೊಂದು ಟೈಪ್ ಯಾವುದು ಅಂತಂದ್ರೆ ಎಕ್ಸಾಮ್ ಸೆಂಟರ್ಗಳಲ್ಲಿ ಯಾವುದೇ ಒಂದು ಟೆಕ್ನಿಕಲ್ ಇಶ್ಯೂಸ್ ಆದವಾಗ, ತಾಂತ್ರಿಕ ದೋಷಗಳು ಬಂದಾಗ ಎಕ್ಸಾಮ್ ಸೆಂಟರ್ ಅಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗೋದು ಲೇಟ್ ಆಗುತ್ತೆ. ಇಂಥ ಸಮಯದಲ್ಲಿ ಮಾರ್ನಿಂಗ್ ಟೈಮ್ ಆಗಿದ್ರೆ ಅವ್ರಿಗೆ ಎಕ್ಸ್ಟ್ರಾ ಟೈಮ್ ಕೊಟ್ಬಿಟ್ಟು ಎಕ್ಸಾಮ್ಸ್ ನ ಬರ್ಸ್ಬೋದು. ಬಟ್ ಈವ್ನಿಂಗ್ ಟೈಮಲ್ಲಿ ಎಕ್ಸಾಮ್ ಎಂಡ್ ಆಗ್ತಾ ಇತ್ತು ಅಂದ್ರೆ ಇಟ್ಸ್ ನಾಟ್ ಪಾಸಿಬಲ್ ಟು ಗಿವ್ ಅ ಎಕ್ಸ್ಟ್ರಾ ಟೈಮ್ ಫಾರ್ ಸ್ಟೂಡೆಂಟ್ಸ್. ಸೊ ಇಂಥ ಸಿಚುವೇಶನ್ಸ್ಗಳಲ್ಲಿ ಏಜೆನ್ಸಿಗಳು ಸ್ಟೂಡೆಂಟ್ಸ್ಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಈ ಥರ ಹಿಂದೆ ನಡೆದಿರೋ ಎಕ್ಸಾಮ್ಸ್ಗಳಲ್ಲೂ ನಡೆದಿದೆ. ದೇಶದ 4750 ಸೆಂಟರ್ಗಳಲ್ಲಿ ಅಕ್ಯುರೇಟ್ ಟೈಮ್ಗೆ ಸ್ಟಾರ್ಟ್ ಆಗಿರೋ NTA ನೀಟ್ ಎಕ್ಸಾಮ್ 6 ಸೆಂಟರ್ಗಳಲ್ಲಿ 1 ಗಂಟೆ ಲೇಟಾಗಿ ಸ್ಟಾರ್ಟ್ ಆಗಿರುತ್ತೆ. ಯಾಕಂದರೆ ಆ ಸೆಂಟರ್ಗಳಲ್ಲಿ ಆಗಿರೋ ಒಂದು ಟೆಕ್ನಿಕಲ್ ಇಶ್ಯೂ ಇಂದ ಮಧ್ಯಾಹ್ನ 2 ಗಂಟೆ ಸ್ಟಾರ್ಟ್ ಆಗೋ ಎಕ್ಸಾಮ್ ಸಾಯಂಕಾಲ 5:20ಕ್ಕೆ ಎಕ್ಸಾಮ್ ಮುಗಿಯುತ್ತೆ. ಸೊ ಇಂಥ ಸಮಯದಲ್ಲಿ ಎಕ್ಸಾಮ್ನ ಟೈಮ್ನ ಎಕ್ಸ್ಟೆಂಡ್ ಮಾಡಿದಾಗ ದೂರದಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ಟ್ರಾವೆಲಿಂಗ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಅದಲ್ಲದೆ ಲೇಟಾಗಿ ಎಕ್ಸಾಮ್ ಸ್ಟಾರ್ಟ್ ಮಾಡಿರೋ ಎಕ್ಸಾಮ್ ಸೆಂಟರ್ ಮೇಲೆ ಕೂಡ ಪ್ರೆಷರ್ ಇರುತ್ತೆ. ಇಂತಿಷ್ಟು ಸಮಯದಲ್ಲಿ OMR ಶೀಟ್ಗಳನ್ನ ಪ್ಯಾಕ್ ಮಾಡಿಬಿಟ್ಟು ಸೀಲ್ ಮಾಡಿಬಿಟ್ಟು ಆದಷ್ಟು ಬೇಗ ಸಮೀಪದ ಕೊರಿಯರ್ ಸೆಂಟರಿಂದ ಇಮಿಡಿಯೇಟ್ ಆಗಿ ಕೊರಿಯರ್ ಮಾಡೋ ರೆಸ್ಪಾನ್ಸ್ ಎಕ್ಸಾಮ್ ಸೆಂಟರ್ಗಳಿಗೆ ಇರುತ್ತೆ. ಆ 6 ಸೆಂಟರ್ಸ್ ಸ್ಟೂಡೆಂಟ್ಸ್ಗಳ ಕನ್ಸರ್ನ್ನ ಲೆಕ್ಕದಲ್ಲಿ ಇಟ್ಕೊಂಡು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಆ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಕೊಡೋ ಒಂದು ಡಿಸಿಷನ್ಸ್ಗೆ ಬರ್ತಾರೆ. ಈ ಥರ 1563 ಸ್ಟೂಡೆಂಟ್ಸ್ಗಳಿಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಇದರಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಕೋರ್ಟ್ ಮೆಟ್ಲು ಹತ್ತಾರೆ. ಈ ಕೋರ್ಟ್ ಮೆಟ್ಲು ಹತ್ತಿದ ವಿದ್ಯಾರ್ಥಿಗಳಿಂದ ಇಡೀ ಭಾರತದಲ್ಲಿರೋ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ನೀಟ್ ಎಕ್ಸಾಮಲ್ಲಿ ಆಗಿರೋ ಪ್ರಾಬ್ಲಮ್ ಬಗ್ಗೆ ತಿಳಿಯುತ್ತೆ. ಹೀಗಾಗಿ ಫೇಲ್ ಆಗಿರೋ ಸ್ಟೂಡೆಂಟ್ಸೋ ಆರ್ ಪಾಸ್ ಆಗಿರೋ ಸ್ಟೂಡೆಂಟ್ಸೋ ಗೊತ್ತಿಲ್ಲ, ಬಟ್ ಪ್ರತಿಯೊಬ್ಬರು ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೆ ಅರ್ಜಿಗಳನ್ನ ಸಲ್ಲಿಸ್ತಾನೆ ಇರ್ತಾರೆ. ಸೊ ಈ ಅರ್ಜಿಗಳನ್ನೆಲ್ಲ ನೋಡ್ತಾ ಇರೋ ಸುಪ್ರೀಂ ಕೋರ್ಟ್ 13 ಜೂನ್ಗೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಗೆ ಈ ಎಕ್ಸಾಮ್ಸ್ಗಳಲ್ಲಿ ಆಗಿರೋ ಪ್ರಾಬ್ಲಮ್ ಏನು ಅಂತ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಗೆ ಕ್ವೆಶನ್ ಮಾಡುತ್ತೆ. ಅದಲ್ಲದೆ ಅವ್ರಿಗೆ ಇಮಿಡಿಯೇಟ್ ಆಗಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋ ಒಂದು ಆರ್ಡರ್ ಪಾಸ್ ಮಾಡುತ್ತೆ. ಸೊ ಸುಪ್ರೀಂ ಕೋರ್ಟ್ ಆರ್ಡರ್ನ ಅಕ್ಸೆಪ್ಟ್ ಮಾಡಿದ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇಮಿಡಿಯೇಟ್ ಆಗಿ ಒಂದು ಕಮಿಟಿನ ರಚನೆ ಮಾಡುತ್ತೆ. ಸೊ ಅವ್ರು ತಗೊಳ್ಳೋ ಡಿಸಿಷನ್ ಏನು ಅಂತಂದರೆ ಗ್ರೇಸ್ ಮಾರ್ಕ್ಸ್ನ 1563 ಸ್ಟೂಡೆಂಟ್ಸಿಗೆ ಮಾತ್ರ ಕೊಟ್ಟಿರೋದು. ಆಲ್ ಓವರ್ ಇಂಡಿಯಾದಲ್ಲಿ 13 ಲಕ್ಷ ಜನ ನೀಟ್ ಎಕ್ಸಾಮ್ಸ್ನ ಕ್ರ್ಯಾಕ್ ಮಾಡಿದ್ದಾರೆ. ಬರೀ 1563 ಸ್ಟೂಡೆಂಟ್ಸ್ಗೋಸ್ಕರ 13 ಲಕ್ಷ ಸ್ಟೂಡೆಂಟ್ಸ್ಗಳ ಲೈಫ್ ಹಾಳು ಮಾಡೋದು ಬೇಡ ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡು ಒಂದು ನಿರ್ಧಾರಕ್ಕೆ ಬರುತ್ತೆ. ಈ ಯಾರ್ಯಾರಿಗೆ ಗ್ರೇಸ್ ಮಾರ್ಕ್ಸ್ ಕೊಡಲಾಗಿದೆಯೋ ಅವ್ರವ್ರ ಮಾರ್ಕ್ಸ್ನ ತಿಳಿಸಲಾಗುತ್ತೆ ವಿತ್ ಇನ್ಕ್ಲೂಡಿಂಗ್ ಗ್ರೇಸ್ ಮಾರ್ಕ್ಸ್. ಅದಲ್ಲದೆ 23 ಜೂನ್ಗೆ ಮತ್ತೆ ನೀಟ್ ಎಕ್ಸಾಮ್ 1563 ಸ್ಟೂಡೆಂಟ್ಸ್ಗೆ ಕಂಡಕ್ಟ್ ಮಾಡಲಾಗುತ್ತೆ. ಅದಾದಮೇಲೆ ಆ್ಯಸ್ ಯೂಶುವಲ್ ಆಗಿ 30ಗೆ ಮತ್ತೆ ರಿಸಲ್ಟ್ಸ್ ಅನೌನ್ಸ್ ಮಾಡ್ತಾರೆ. 6th ಜುಲೈಯಿಂದ ಕೌನ್ಸೆಲಿಂಗ್ ಸ್ಟಾರ್ಟ್ ಆಗುತ್ತೆ. ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲ ವಿದ್ಯಾರ್ಥಿಗಳು ರೋಡ್ ಮೇಲೆ ಇಳಿದ್ಬಿಟ್ಟು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಜಸ್ಟ್ ದೇ ವಾಂಟ್ ನೀಟ್. ನಾನು ಒಬ್ಬ ಇಂಜಿನಿಯರ್ ಸ್ಟೂಡೆಂಟ್ ಆಗಿರೋದ್ರಿಂದ ಇವ್ರು ಯಾರ್ಯಾರು ರೋಡ್ ಮೇಲೆ ಬಂದು ಸ್ಟ್ರೈಕ್ ಮಾಡ್ತಾ ಇದ್ದಾರಲ್ಲ ಅದರಲ್ಲಿ 80-90% ಸ್ಟೂಡೆಂಟ್ ನೀಟ್ನ ಕ್ವಾಲಿಫೈ ಮಾಡದೇ ಇರೋರು. ಬಿಕಾಸ್ ಅವ್ರ ಯೋಚನೆ ಏನು ಅಂತಂದರೆ ಎಕ್ಸಾಮ್ನ ಮತ್ತೆ ನಡೆಸಿದರೆ ಅವ್ರು ಹೇಗೋ ಎಕ್ಸಾಮ್ನ ಮತ್ತೆ ಕ್ಲಿಯರ್ ಮಾಡ್ಬೋದೇನೋ ಅನ್ನೋ ಯೋಚನೆಯಲ್ಲಿ ಇರ್ತಾರೆ. ಜಸ್ಟ್ 1563 ಸ್ಟೂಡೆಂಟ್ಸ್ಗಳಿಗೋಸ್ಕರ 13 ಲಕ್ಷ ಸ್ಟೂಡೆಂಟ್ಸ್ಗಳಿಗೆ ಪನಿಷ್ಮೆಂಟ್ ಕೊಡೋದು ಇಟ್ಸ್ ರಾಂಗ್. ಇದು ನನ್ನ ಒಪಿನಿಯನ್ ಆಗುತ್ತೆ. ಮೇ ಬಿ ಸುಪ್ರೀಂ ಕೋರ್ಟ್ ಒಪಿನಿಯನ್ ಕೂಡ ಇದೇ ಇರ್ಬೋದು. ಎಲ್ಲ ವಿದ್ಯಾರ್ಥಿಗಳ ಕಡೆಯಿಂದ ಬರ್ತಾ ಇರೋ ಮನವಿಗಳನ್ನ ಅಕ್ಸೆಪ್ಟ್ ಮಾಡಿಬಿಟ್ಟು ಆ ಮನವಿಗಳ ಪ್ರಕಾರ ಕೌನ್ಸಲಿಂಗ್ನ ಸ್ಟೇ ಮಾಡೋ ಒಂದು ಮನವಿನ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿದೆ. 21st ಜೂನ್ ಸುಪ್ರೀಂ ಕೋರ್ಟ್ ನೀಟ್ ಕೌನ್ಸಲಿಂಗ್ ಸ್ಟೇ ಆರ್ಡರ್ನ ರಿಜೆಕ್ಟ್ ಮಾಡಿದೆ. ಅಷ್ಟೇ ಅಲ್ಲದೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಗೆ ಡೆಡ್ಲೈನ್ ಕೊಟ್ಟಿದೆ. 8th ಜುಲೈವರೆಗೂ ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ತಾ ಇರೋ ಮನವಿಗಳನ್ನ ಸ್ವೀಕಾರ ಮಾಡಿ ಆ ಮನವಿಗಳಿಗೆ ರೆಸ್ಪಾನ್ಸ್ ಮಾಡಬೇಕು ಅಂತ. ಸೊ ಭಾರತದಲ್ಲಿ ನಡೀತಾ ಇರೋ ಈ ಥರ ಸಿಚುವೇಶನ್ಸ್ಗಳನ್ನ ನೋಡಿಕೊಂಡು ಗೌರ್ಮೆಂಟ್ ಆಫ್ ಇಂಡಿಯಾ ಸುಮ್ಮನೆ ಕೂತ್ಕೊಂಡಿಲ್ಲ. ಇದೇ ಫೆಬ್ರವರಿ 2024ಕ್ಕೆ ಲೋಕಸಭಾ ಮತ್ತು ರಾಜ್ಯಸಭಾದಲ್ಲಿ ಪಾಸ್ ಆಗಿರೋ ಪಬ್ಲಿಕ್ ಎಕ್ಸಾಮಿನೇಷನ್ ಆ್ಯಕ್ಟ್ 2024ನ ಇಮಿಡಿಯೇಟ್ ಆಗಿ ಜಾರಿಗೊಳಿಸ್ತಾ ಇದೆ. ಪಬ್ಲಿಕ್ ಎಕ್ಸಾಮಿನೇಷನ್ ಆ್ಯಕ್ಟ್ ಇದರಲ್ಲಿ ಏನಿದೆ, ಸೊ ಇದ್ರ ಪ್ರಕಾರ ಯಾವುದಾದ್ರೂ ವ್ಯಕ್ತಿ ಅಥವಾ ಯಾವುದಾದ್ರೂ ಕೋಚಿಂಗ್ ಸೆಂಟರ್ ಅಥವಾ ಯಾವುದಾದ್ರೂ ಏಜೆನ್ಸಿ ಸರ್ಕಾರ ನಡೆಸೋ ಎಕ್ಸಾಮ್ಗಳಲ್ಲಿ ಮಾಲ್ ಪ್ರಾಕ್ಟೀಸ್ ಮಾಡೋದೇ ಆಗಲಿ, ಕ್ವೆಶನ್ ಪೇಪರ್ ಲೀಕ್ ಮಾಡೋದೇ ಆಗಲಿ, ಅಥವಾ ವಿದ್ಯಾರ್ಥಿಗಳಿಗೆ ಪಾಸ್ ಮಾಡಿಸೋ ನಂಬಿಕೆ ಕೊಟ್ಬಿಟ್ಟು ಲಕ್ಷಾನುಗಟ್ಟಲೆ ದುಡ್ಡು ಕೇಳ್ತಾ ಇರೋ ಏಜೆನ್ಸಿಗಳಿಗೆ ಮತ್ತು ವ್ಯಕ್ತಿಗಳಿಗೆ ಈ ಆ್ಯಕ್ಟ್ ಪ್ರಕಾರ 5 ವರ್ಷದ ಜೈಲ್ 10 ಲಕ್ಷದವರೆಗೆ ಫೈನ್ನ ಇಂಪೋಸ್ ಮಾಡಲಾಗುತ್ತೆ. ಸೊ ನೀಟ್ ಎಕ್ಸಾಮ್ ಸ್ಕ್ಯಾಮ್ ನಡೀತಾ ಇದೆ, ಗೌರ್ಮೆಂಟ್ ರಿಯಾಕ್ಟ್ ಮಾಡ್ತಾ ಇಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಸುಮ್ಮನೆ ಕುಂತಿದೆ, ಕರಪ್ಟ್ ಗೌರ್ಮೆಂಟ್, ಈ ಥರ ಎಲ್ಲ ಕನ್ಫ್ಯೂಷನಲ್ಲಿ ಇರೋ ವ್ಯಕ್ತಿಗಳಿಗೆ ದಯವಿಟ್ಟು ನನ್ನ ವಿಡಿಯೋನ ತೋರಿಸಿ. ಆಮೇಲೆ ಅಕ್ಯುರೇಟ್ ನ್ಯೂಸ್ ನಾಲೆಜ್ನ ಸ್ಪ್ರೆಡ್ ಮಾಡೋಕ್ಕೆ ನೀವು ನನಗೆ ಹೆಲ್ಪ್ ಮಾಡಬೇಕಾಗಿರೋದು ಇಷ್ಟೇ. ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.